श्रीराघवेन्द्रनिर्दिष्टं मध्वरूपनिदर्शकं विद्यामान्याप्तसद्विद्यं कृष्णतत्त्वोपदेशकं प्रीणयन्तं चतुर्बाहुं विश्वं कालीयमर्दनं वन्दे कृपातपः पूर्णं स्वरूपोद्धारकं मम तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः पूज्याय राघवेन्द्राय सत्यधर्मव्रताय च धतां कल्पवृक्षाय नमतां कामधेनवे तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् अभ्रमं भङ्गरहितम् अजडं विमलं सदानन्दतीर्थमतुलं भजे तापत्रयापहं पूर्णानन्दसुखोद्भासीमन्दस्मितमधीशितुः गोविन्दस्य सदा चिन्त्यं नित्यानन्दपदप्रदं वन्दे वन्द्यं सदानन्दं वासुदेवं निರಂಜನಂ ಹರಿಕಥಾಮೃತಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕರುಣಾಸಂಧಿ ಅಂತ ಜಗನ್ನಾಥದಾಸರು ಆ ಭಗವಂತನ ಕಾರುಣ್ಯ ಅದನ್ನು ಕೊಂಡಾಡ್ತಾ ಇದ್ದಾರೆ. ಈ ಸಂಧಿಯಲ್ಲಿ ಇದು ಭಗವಂತನ ಬಗ್ಗೆ ತಿಳಿಯಬೇಕು, ಭಗವಂತನನ್ನು ಕೊಂಡಾಡಬೇಕು, ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಇದು ಸ್ಥೂಲವಾಗಿ ಭಗವಂತನನ್ನು ಅವನ ಒಲಿಸಿ ಅವನ ಕಾರುಣ್ಯವನ್ನು ಪಡೆಯುವ ಕ್ರಮ ಅಂತ ಮೇಲ್ನೋಟಕ್ಕೆ ತಿಳಿಸಿಕೊಡ್ತಾ ಇದ್ದಾರೆ. ಇದರ ರಾಗ ಸಾರಂಗ ರಾಗ ಅಂತ, ತಾಳ ಏಕತಾಳ ಅಂತ ಹೇಳ್ತಾ ಇದ್ದಾರೆ. ಋಷಿ, ಛಂದಸ್ಸು, ದೇವತೆ ಯಾವಾಗಲೂ ಕೂಡ ಇದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಅವುಗಳಿಗೇನೆ ಬಹಳ ಪ್ರಾಶಸ್ತ್ಯ ಇದೆ ಎನ್ನುವಂಥದ್ದನ್ನು ಕೂಡ ಶಾಸ್ತ್ರಕಾರರು ತಿಳಿಸಿಕೊಟ್ಟಿದ್ದಾರೆ. ಜಗನ್ನಾಥದಾಸರು ಇದನ್ನು ನಮಗೆ ಕೊಟ್ಟಂತಹ ಋಷಿಗಳು. ಸಾರಂಗರಾಗ ಹಾಗೂ ಏಕತಾಳ ಇದರಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯ ಭಗವಂತ ಅಂತ ನಾವು ಹಿಂದೆ ಆಗಲೇ ತಿಳಿದಿದ್ದೇವೆ. ಈ ಗ್ರಂಥದ ಕರುಣಾಸಂಧಿ ಅದರಲ್ಲಿ ಮೊದಲನೆಯ ಶ್ಲೋಕವನ್ನು ನೋಡುವುದು ಅಂತಾದರೆ, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿ ಇತ್ತು ಸಲಹುವುದು, ಭುವನ ಪಾವನ ನೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿನದಿ ಅಂತ ಈ ಶ್ಲೋಕದಲ್ಲಿ ಶ್ರವಣಕ್ಕೆ ಇರುವಂತಹ ಅತ್ಯದ್ಭುತವಾದಂತಹ ಮಹಾತ್ಮ್ಯವನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಶ್ರವಣ ಶಬ್ದಕ್ಕೆ ಲಿಸನಿಂಗ್ ಅಂತ ಅರ್ಥ, ಕೇಳಿಸಿಕೊಳ್ಳುವುದು ಅಂತ ಅರ್ಥ. ಸ್ಥೂಲವಾದ ಅರ್ಥ ಶ್ರವಣ ಶಬ್ದಕ್ಕೆ ಕೇಳುವುದು. ಕೇಳುವುದು ಹೇಗೆ ಅಂತ ಕೇಳಿದರೆ, ಈಗ ವರ್ಡ್ಸ್ ಹೊರಬರುತ್ತೆ, ಅದನ್ನು ಕಿವಿಯಿಂದ ಒಳಗೆ ತಗೊಳ್ಳುವುದು, ಈ ಕ್ರಮಕ್ಕೆ ಕೇಳುವುದು ಅಂತ ಅರ್ಥ. ಕೇವಲ ಕಿವಿಗೆ ಬಿದ್ದರೆ ಆಗೋದಿಲ್ಲ, ಅಷ್ಟೇ, ಅದು ಬಿದ್ದಿತು ಅಂತ ಆಗುತ್ತೆ, ಅಷ್ಟೇ ಸಾಲದು. ಆ ಕಿವಿಯಲ್ಲಿ ಶ್ರವಣೇಂದ್ರಿಯ ಅನ್ನುವಂತಹ ಒಂದು ಇಂದ್ರಿಯ ಇದೆ. ಕಿವಿಗಳಿಗೆ ಶ್ರುತಿ ಅಂತ ಹೆಸರು. ಅದು ಕೇವಲ ಒಂದು ಗೋಳಕ, ಒಂದು ಮೆಷಿನ್ ಇದ್ದ ಹಾಗೆ. ಅದು ಕೇಳಿಸಿಕೊಳ್ಬೇಕು. ಒಳಗಡೆ ಆ ಕೇಳಿದ್ದು, ಈಗ ಬಿದ್ದಂತಹ ಶಬ್ದ ಆ ಶ್ರವಣೇಂದ್ರಿಯ ಏನು ಮಾಡ್ತದೆ, ಒಳಗೆ ತಗೊಂಡು ಅದನ್ನು ಬ್ರೈನಿಗೆ ಒಪ್ಪಿಸ್ತದೆ, ಅಂದರೆ ಆ ಸಿಗ್ನಲನ್ನು ಕೊಡ್ತದೆ. ಇದು ಟೆಕ್ನಿಕಲ್ ಹಿಯರಿಂಗ್ ಸಿಸ್ಟಮ್, ಇದು ಸೈಂಟಿಫಿಕಲಿ ಈ ರೀತಿ ಅಂತ. ಆದರೆ ಶ್ರವಣೇಂದ್ರಿಯ ಅನ್ನುವಂತಹ ಇಂದ್ರಿಯ ಏನಿದೆ, ಅದು ಆ ಕೇಳಿದ್ದನ್ನು ಡಿಸೈಫರ್ ಮಾಡಿ ಅದರ ಅರ್ಥ, ಈಗ ಈ ಹಿಯರಿಂಗ್ ಮೆಷಿನ್ ಅಂತ ಸೈಂಟಿಫಿಕಲಿ ಏನು ಹೇಳ್ತಾರೆ, ಅವರು ಏನು ಹೇಳ್ತಾರೆ, ಸಿಗ್ನಲ್ಸನ್ನು ಬ್ರೈನಿಗೆ ಕಳಿಸತ್ತೆ ಅಂತ ಇಷ್ಟೇ ಹೇಳ್ತಾರೆ. ಆದರೆ ಅದರ ಅರ್ಥಗ್ರಹಣೆ ಅನ್ನುವಂಥದ್ದು ಏನಿದೆ, ಅದನ್ನು ಯಾರು ಮುಟ್ಲಿಕ್ಕೆ ಹೋಗುವುದಿಲ್ಲ. ಆದರೆ ಆ ನಮ್ಮ ತತ್ವ ಏನು ಹೇಳ್ತದೆ, ಕಿವಿಯಲ್ಲಿ ಕೇಳಿದ್ದು ಆ ಅರ್ಥತ್ವೇನ ಅದು ಡಿಕೋಡಿಂಗ್ ಅಂತ ಹೇಳ್ತಾರೆ. ಇಲ್ಲಾಂದರೆ ಬರೀ ಶಬ್ದ ಮಾತ್ರ. ಇವಾಗ ಪಕ್ಷಿಗಳು ಏನೋ ಕೇಳಿದ್ದು ಕೂಡ ತಮ್ಮ ಕಿವಿಗೆ ಬೀಳ್ತದೆ, ನಮಗೆ ಅರ್ಥಬೋಧನೆ ಬರುವುದಿಲ್ಲ. ಆದರೆ ಈ ಶಾಸ್ತ್ರದ ಪ್ರಪಂಚದ ಜ್ಞಾನ ಬಂದಾಗ ಅರ್ಥಬೋಧನೆ ಆಗಿ ಅದು ಶ್ರವಣೇಂದ್ರಿಯ ಅರ್ಥಬೋಧನೆಯನ್ನು ಮಾಡಬೇಕಂದ್ರೆ ಆ ಇಂದ್ರಿಯದಲ್ಲಿರುವಂತಹ ಆ ಇಂದ್ರಿಯ ಅಭಿಮಾನಿ ದೇವತೆಗಳು ಕಿವಿಗೆ ಬಿದ್ದಂತಹ ಶಬ್ದವನ್ನು ತಗೊಂಡು ಹೋಗಿ ಮನಸ್ಸಿಗೆ ಒಪ್ಪಿಸಬೇಕು. ಅಂದರೆ ಇವರೆಲ್ಲರೂ ಕೂಡ ತಗೊಂಡು ಹೋಗಿ ಇದನ್ನು ರುದ್ರದೇವರಿಗೆ ಒಪ್ಪಿಸ್ತಾರೆ. ಮನೋಭಿಮಾನಿ ದೇವತೆ ರುದ್ರದೇವರು. ಆ ರುದ್ರದೇವರು ಮತ್ತೆ ಆ ಮನಸ್ಸಿನಲ್ಲಿ ಅದನ್ನು, ಹಿಂದೆ ನಾವು ನೋಡಿದ ಹಾಗೆ ಜ್ಞಾನಾತ್ಮನ ಜಡ ಮನಸ್ಸು ಅನ್ನುವಂಥದ್ದು ಜಡ.
ಈ ಕಿವಿ ಅನ್ನುವಂಥದ್ದು ಕೂಡ ಜಡ, ಅಂದರೆ ನಮ್ಮ ದೇಹವೇ ಒಂದು ಜಡ. ಆದರೆ ಈ ಜಡದಲ್ಲಿ ಚೈತನ್ಯ ತುಂಬುವುದು ಇಂದ್ರಿಯಾಭಿಮಾನಿ ದೇವತೆಗಳು. ಆ ಇಂದ್ರಿಯಾಭಿಮಾನಿ ದೇವತೆಗಳು ಈ ಕಿವಿಗೆ ಬಿದ್ದ ಶಬ್ದವನ್ನು ತಗೊಂಡು ಹೋಗಿ ಮನಸ್ಸಿಗೆ ಒಪ್ಪಿಸಿದಾಗ ಅಲ್ಲಿ ಜ್ಞಾನಾತ್ಮನ ಅದು ಪರಿಣಾಮ ಆಗಬೇಕು. ಅಲ್ಲಿ ಆದಂತಹ ಆ ಜ್ಞಾನವನ್ನು ಮುಖ್ಯ ಪ್ರಾಣದೇವರು ತಗೊಂಡು ಹೋಗಿ ನಮ್ಮ ಆ ಸ್ವರೂಪ ದೇಹದಲ್ಲಿದ್ದಂತಹ ಭಗವಂತನಿಗೆ ತಲುಪಿಸ್ತಾರೆ. ಇಷ್ಟು ಒಳಗೆ ನಡೆಯುವಂತಹ ಪ್ರಕ್ರಿಯೆ. ಆದ್ದರಿಂದ ನಾವು ಏನು ಮಾಡಿದ್ದೇವೆ ಅಂದರೆ, ಇಷ್ಟೆಲ್ಲ ನಮಗೆ ಪುಣ್ಯ ಬರಲಿಕ್ಕೆ ಸಾಧ್ಯತೆ ಇದೆ. ನಾವು ಏನು ಮಾಡಿದ್ದೇವೆ, ಕಿವಿಯನ್ನೇ ಮುಚ್ಚಿಕೊಂಡು ಬಿಟ್ಟಿದ್ದೇವೆ, ಅಥವಾ ಕಿವಿಯಿಂದ ಕೇಳುವುದೆಲ್ಲವೂ ಕೂಡ ಬೇಡವಾದ್ದು. ಇದು ಉಪಯೋಗ ಇಲ್ಲ. ನಾವು ಈಗ ಪಾಠಕ್ಕೆ ಕುಳಿತಿದ್ದೇವೆ ಅಂದರೆ ಇದರ ಮಾಹಾತ್ಮ್ಯವನ್ನು ತಿಳ್ಕೊಳ್ಬೇಕು. ನಾವು ಈಗ ಹೀಗೆ ಇಟ್ಟುಕೊಳ್ಳೋಣ, ಈಗ ಪ್ರಸ್ತುತ ನಾವು ಹರಿಕಥಾಮೃತ ಸಾರವನ್ನು ಕೇಳ್ತಾ ಇದ್ದೇವೆ. ಭಗವಂತನ ಬಗ್ಗೆ ಅತ್ಯಂತ ವಿಶಿಷ್ಟವಾದಂತಹ ಉತ್ತಮ ವಿಷಯವನ್ನು ತಿಳಿಸಿಕೊಡುವಂತಹ ಗ್ರಂಥ. ಅದರ ಶ್ರವಣ ಅಂದರೆ ಅದರ ಕೇಳಿಸಿಕೊಳ್ಳುವಿಕೆ. ಇದರಿಂದ ಏನಾಗ್ತದೆ ಅಂತಂದರೆ, ಈ ಶ್ರವಣ ಅನ್ನುವಂಥದ್ದು ಸಾತ್ವಿಕರಿಗೆ ಅಂತಾದರೆ ಅವರ ಮನಸ್ಸಿಗೆ ಆನಂದವೀವುದು, ಅಂದರೆ ಬಹಳ ನೆಮ್ಮದಿಯನ್ನು ಕೊಡ್ತದೆ, ಖುಷಿಯನ್ನು ಕೊಡ್ತದೆ. ಶ್ರವಣ ಅನ್ನುವಂಥದ್ದು ಖುಷಿಯನ್ನು ಕೊಡ್ತದೆ. ನಾವು ಇದು ಅಂತಲೇ ನಾವು ಯಾವುದೇ ದಾಸರ ಪದವನ್ನು ಕೇಳೋಣ ಅಥವಾ ಯಾವುದೇ ಭಗವಂತನ ವಿಷಯವನ್ನು ಕೇಳೋಣ, ನಮಗೆ ಅದರಿಂದ ಮತ್ತೊಂದು ಫಲ ಅಂತ ಅಲ್ಲ, ಅದು ಕೇಳುವಾಗಲೇ ಆನಂದ ಆಗುವಂಥದ್ದು. ನಮಗೆ ಇದರಿಂದ ಇನ್ನೊಂದು ಏನೋ ಫಲ ಅನ್ನುವಂಥದ್ದು ನಾವು ಅದನ್ನು ಬಹಳ ನಮ್ಮ ಬ್ರೈನನ್ನು ಯೂಸ್ ಮಾಡಿ ಇದನ್ನೆಲ್ಲ ನಾವು ಹಾಳು ಮಾಡುವಂಥದ್ದಾದರೆ, ನಿಜವಾಗಿ ಅದು ಆ ಶ್ರವಣ ಕೇಳಿದ ಕೂಡಲೇ ನಮಗೆ ಒಳ್ಳೆ ರೀತಿಯ ಆನಂದ ಬರ್ತದೆ ಅಂತ. ಇನ್ನೂ ಒಂದು ವಿಷಯ ಮುಂದುವರಿಸಿ ಹೇಳ್ತಾರೆ ಜಗನ್ನಾಥದಾಸರು. ಶ್ರವಣದಿಂದ ಏನಾಗ್ತದೆ, ಶ್ರವಣದಿಂದ ಏನಾಗ್ತದೆ ಅಂತಂದರೆ, ಇದು ಮನಸ್ಸಿಗೆ ಆನಂದ, ಅಂದರೆ ಆಚಾರ್ಯ ಮಧ್ವರನ್ನು ಮನಸ್ಸಿನಲ್ಲಿ ಇರಿಸ್ತದೆ. ಇದು ನಮಗೆ ಬೇಕಾಗಿರುವಂತಹದ್ದು. ನಮ್ಮ ಮನಸ್ಸಲ್ಲಿ ಯಾರ್ಯಾರೋ ಬಂದು ಕೂಡ್ತಾರೆ, ಇದು ಉಪಯೋಗ ಇಲ್ಲ. ಆನಂದ ಬಂದು ಕೂಡಬೇಕು. ಆನಂದ ಅಂದರೂ ಆನಂದ ತೀರ್ಥರು ಅಂದರೂ ಒಂದೇ ಅರ್ಥ. ಆ ಆನಂದ ತೀರ್ಥರು ಬಂದು ನಮ್ಮ ಮನಸ್ಸಿನ ಒಳಗೆ ಕೂಡಬೇಕು. ಇದರಿಂದ ಏನಾಗ್ತದೆ, ಶ್ರವಣ ಮನಕ್ಕೆ ಆನಂದವೀವುದು. ಈವುದು ಅಂದರೆ ಕೊಡುವುದು ಅಂತ ಅರ್ಥ. ಆನಂದ ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ ಆನಂದ. ಆನಂದಾಯ ನಮಃ ಅಂತ ತತ್ವನ್ಯಾಸದಲ್ಲಿ ನಾವು ಹೇಳ್ತೇವೆ. ಆನಂದ ಅಂದರೆ ಭಗವಂತ. ಹಾಗಾಗಿ ಹರಿಗುರುಗಳನ್ನು ಮನಸ್ಸಿಗೆ ತಂದು ಕೊಡುವಂತಹ ಉತ್ತಮವಾದಂತಹ ಒಂದು ಟೂಲ್ ಏನು ಅಂತಂದರೆ ಶ್ರವಣ, ಅಂದರೆ ಕೇಳಿಸಿಕೊಳ್ಳುವಿಕೆ. ಅಂದರೆ ಅಲ್ಲ ಬೇರೆ ಆಗುವುದಿಲ್ವಾ, ನೋಡುವುದು ನಮಗೆ ದೇವರು ಕಣ್ಣಿಗೆ ಕಾಣುವುದಿಲ್ಲ. ಅಪರೋಕ್ಷ ಜ್ಞಾನ ಆಗುವ ತನಕ ಈ ಕಣ್ಣಿಗೆ ಭಗವಂತ ಗೋಚರ ಅಲ್ಲ, ಅಲ್ಲಿಯವರೆಗೆ ಶಬ್ದ ಗೋಚರ ಭಗವಂತ. ಹಾಗಾಗಿ ಶಬ್ದ, ಆ ಶ್ರವಣದ ಮೂಲಕ ನಾವು ಭಗವಂತನನ್ನು ನಮ್ಮ ಹೃದಯ ಗುಹೆಯಲ್ಲಿ, ಆಚಾರ್ಯ ಮಧ್ವರು ಭಗವಂತ ಇವರನ್ನು ರುದ್ರದೇವರು ತಂದು, ಮನೋಭಿಮಾನಿಯಾದಂತಹ ರುದ್ರದೇವರು ನಮ್ಮ ಮನಸ್ಸಿನ ಅಂದರೆ ಹೊರಗಿನ ಈ ಶರೀರದ ಮನಸ್ಸಿನ ಒಳಗೆ ರುದ್ರದೇವರು ಸ್ಥಾಪನೆ ಮಾಡ್ತಾರೆ ಹರಿವಾಯುಗಳನ್ನು. ಹಾಗಾಗಿ ಶ್ರವಣ ಮನಸ್ಸಿಗೆ ಆನಂದವೀವುದು. ಈ ಜಡ ಮನಸ್ಸಿನಲ್ಲಿ ರುದ್ರದೇವರು ಕೂತು ಪೀಠ ಹಾಕಿ ಹರಿವಾಯುಗಳನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಶ್ರವಣದಿಂದ ಏನು ಫಲ ಅಂದರೆ, ಆ ಮನೋಭಿಮಾನಿಯಾದಂತಹ ರುದ್ರದೇವರು ನಮ್ಮ ಶರೀರದ ಜಡ ಶರೀರದ ಮನಸ್ಸಿನ ಒಳಗೆ ಕೂತು ಆ ಆನಂದರು ಯಾರು, ಮುಖ್ಯ ಪ್ರಾಣದೇವರು ಹಾಗೂ ಆ ಭಗವಂತ ಇವರಿಬ್ಬರನ್ನು ತಾವು ಕೂತು ಆ ಮನಸ್ಸನ್ನೇ ಕೈಲಾಸ ಮಂದಿರವನ್ನಾಗಿ ಮಾಡಿ ಅಲ್ಲಿ ಅವರಿಗೆ ಆರಾಧನೆಯನ್ನು ಮಾಡ್ತಾರೆ. ಇದು ನಮಗೆ ಬೇಕು. ಅಂದರೆ ನೀವು ಮನಸ್ಸಿಟ್ಟು ಕೇಳು, ಮನಸ್ಸೆಲ್ಲೋ ಹೋಗಿರ್ತದೆ, ಕೇವಲ ಕೇಳ್ತಾ ಇರೋದು ಉಪಯೋಗ ಇಲ್ಲ. ಮನಸ್ಸಿಟ್ಟು ಕೇಳಬೇಕು. ಆಗ ಇಲ್ಲಿ ಈ ನಮ್ಮ ನಾವು ದೇವಸ್ಥಾನ ಅಂತ ಹೊರಗೆ ಎಲ್ಲೆಲ್ಲೋ ಹೋಗ್ತೇವೆ, ಅದು ಬೇಕು. ಆದರೆ ಮನಸ್ಸಲ್ಲಿರುವಾಗಲೇ ನಾವು 24 ತಾಸು ಕೂಡ, ಅಂದರೆ ಎಷ್ಟು ತಾಸು ಸಾಧ್ಯ ಆಗತ್ತೋ ಅಷ್ಟು ರುದ್ರದೇವರಿಂದ ಭಗವಂತನ ಪೂಜೆಯನ್ನು ನಮ್ಮ ಹೃದಯ ಮಂದಿರದಲ್ಲೇ ಮಾಡಲಿಕ್ಕೆ ಸಾಧ್ಯ. ಅದರಿಂದಲೇ ಹೃದಯ ಮಂದಿರ, ಹೃದಯವೆಂಬ ದೇವಸ್ಥಾನ ಅಂತ ಹೇಳ್ತಾರೆ. ಮನಸ್ಸು, ಹೊರಗಿನ ಮನಸ್ಸಿನಲ್ಲಿ ರುದ್ರದೇವರು ಸ್ಥಾಪನೆ ಮಾಡ್ತಾರೆ ಅಂತ. ಅಂದರೆ ಶ್ರವಣ ಅಂದರೆ ಕೇಳುವುದರಿಂದ ಅಲ್ಲ. ಇದಕ್ಕೆ ಏನಿದೆ, ಶಾಸ್ತ್ರದ ಪ್ರಮಾಣಗಳೇನಿದ್ದಾವೆ ಅಂತಂದರೆ,
ಕೃಷ್ಣಾಮೃತ ಮಹಾರ್ಣವ ಎನ್ನುವಂತಹ ದೊಡ್ಡ ಗ್ರಂಥ. ಅಂದರೆ ಆಚಾರ್ಯ ಮಧ್ವರು ಸರ್ವಮೂಲದಲ್ಲಿ ಒಂದು ಗ್ರಂಥ ಇದು ಕೃಷ್ಣಾಮೃತ ಮಹಾರ್ಣವ ಅನ್ನುವಂಥದ್ದು. ಅಲ್ಲಿ ಶ್ರವಣಕ್ಕೆ ಎಷ್ಟು ಒಂದು ಪ್ರಾಶಸ್ತ್ಯವನ್ನು ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ ಅಂದರೆ ಶ್ರುತ್ವ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ಶ್ರುತ್ವ ಅಂತಂದರೆ ಶ್ರವಣ ಅಂದರೆ ಕೇಳಿಸಿಕೊಳ್ಳುವಿಕೆ ಅಂತ ಅರ್ಥ. ಶ್ರುತ್ವ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಕೇಳ್ತಲೇ ಇರಿ ಅಂತ. ಶ್ರುತ್ವ ಅಂದರೆ ಕೇಳ್ತಲೇ ಇದ್ದರೆ ಏನಾಗತ್ತೆ ಅಂತಂದರೆ ಶ್ರುತ್ವ ಮೋಕ್ಷಂಚ ಗಚ್ಚತಿ ಅಂತ ಆಚಾರ್ಯ ಮಧ್ವರು ಹೇಳ್ತಾ ಇದ್ದಾರೆ. ಕೇಳ್ತಲೇ ಇದ್ದರೆ ಏನಾಗತ್ತೆ ಅಂತಂದರೆ ಮೋಕ್ಷಕ್ಕೂ ಹೋಗಬಹುದು, ಮೋಕ್ಷಂಚ ಗಚ್ಚತಿ ಹೋಗಬಹುದು ಅಂತ ಹೇಳಿದ್ದಾರೆ. ಅಂದರೆ ಮೊದಲಿನ ಕೆಲವು ಅದಕ್ಕೂ ಪೂರ್ವಭಾವಿಯಾಗಿ ಕೆಲವು ಅಂಶಗಳಿದ್ದಾವೆ. ಶ್ರವಣದಿಂದ ಏನಾಗ್ತದೆ, ಜ್ಞಾನ ಬರ್ತದೆ. ಶ್ರವಣದಿಂದ ಬಹಳಷ್ಟು ಹೇಳ್ತಾರೆ, ಒಂದಷ್ಟು ದೊಡ್ಡ ಪಟ್ಟಿಯನ್ನು ಮಾಡಿ ಹೇಳ್ತಾರೆ. ಕೊನೆಯ ಫಲ ಏನು ಹೇಳ್ತಾರೆ ಅಂದರೆ ಶ್ರುತ್ವ ಕೇಳ್ತಾ 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 ಮೋಕ್ಷಂಚ ಗಚ್ಚತಿ ಮೋಕ್ಷಕ್ಕೂ ಹೋಗ್ತಾರೆ ಅಂತ ಅರ್ಥ. ಅಂದರೆ ಶ್ರವಣಕ್ಕೆ ಬಹಳಷ್ಟು ಅಂದರೆ ಜ್ಞಾನ ಬರ್ತದೆ ಇರಬಹುದು, ಪಾಪ ಪರಿಹಾರ ಆಗ್ತದೆ, ಆಮೇಲೆ ದೋಷ ಪರಿಹಾರ ಆಗ್ತದೆ, ಪಿತೃದೋಷಾದಿಗಳು ಹೋಗ್ತದೆ, ಭೂತ ಪೀಡಾ ಪರಿಹಾರ ಆಗ್ತದೆ, ಆ ಉಚ್ಚಾರಣೆ ಸ್ಪಷ್ಟ ಆಗ್ತದೆ, ನಿರ್ಮಲತೆ ಬರ್ತದೆ. ಇದೆಲ್ಲ ನಾವು ಜೀವನದಲ್ಲಿ ನೋಡಿದ್ದೇವೆ. ಅಂದರೆ ನಮ್ಮ ಮನೆಯ ನೇಯ್ಬರ್ ಒಬ್ಬರು ಇದ್ದರು. ಅವರಿಗೆ ಅಂದರೆ ಸ್ಪ್ಯಾಸ್ಟಿಕ್ ಚೈಲ್ಡ್ ಅಂತ ಇಟ್ಕೊಳ್ಳೋಣ. ಅವ್ರಿಗೆ ಏನು ಹೇಳಿದ್ರಂತೆ, ದೊಡ್ಡ ದೊಡ್ಡ ಸೈಂಟಿಸ್ಟ್ ಎಲ್ಲ ಚೆಕ್ ಮಾಡಿದಕ್ಕೆ ಬೇರೆ ಏನು ಉಪಯೋಗ ಇಲ್ಲ, ಕೈ ಬಿಟ್ಟಿದ್ದಾರೆ. ಮತ್ತೇನು, ಅವರ ಒಂದು ವೀಲ್ ಚೇರ್ಗೆ ವಿಷ್ಣು ಸಹಸ್ರನಾಮವನ್ನು ಹಾಕಿ ಇಡೀ ದಿನ ಅವರನ್ನು ತಿರುಗಾಡಿಸ್ತಾ ಇದ್ರು. ಇದೊಂದೇ ಗತಿ ಅಂತ. ಅಂದರೆ ಏನಂದರೆ ಅದರಿಂದ ಒಂದು ವೇಳೆ ಬ್ರೈನ್ ಸಾಧ್ಯ ಆದರೂ ಆಗಬಹುದು ಅನ್ನುವಂತಹ ಒಂದು ಪರಿಹಾರ. ಇದೆಲ್ಲ ಯಾಕೆ? ಸೈಂಟಿಸ್ಟ್ ಕೈ ಚೆಲ್ತಾರೆ ಪಾಪ ವಿಮೋಚನೆಗೆ. ಆದರೆ ನಮ್ಮಲ್ಲಿ ಹೇಳ್ತಾರೆ ಇಂತಹ ಪರಿಸ್ಥಿತಿಯನ್ನೇ ತಂದುಕೊಳ್ಳಬೇಡಿ. ತಂದು ಬಂದ ಮೇಲೆ ತುಂಬ ಕಷ್ಟ ಅದನ್ನು ಅನುಭವಿಸುವುದು. ಪ್ರಿವೆನ್ಷನ್ ಆರ್ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಏನು ಹೇಳ್ತಾರೆ. ಮೊದಲೇ ನಾವು ಶ್ರವಣಂ ಶ್ರುತ್ವ ಭಗವಂತನ ವಿಚಾರವನ್ನು ಕೇಳ್ತಲೇ ಇರಿ. ಆಗ ಈ ಜನ್ಮದಲ್ಲಿ ಅಂತಹದ್ದೊಂದೇನಾದರೂ ಬಂದರೆ ಆಮೇಲೆ ಗೊಳೋ ಅಂತ ಅಳ್ಳು. ನಮಗೆ ಏನು ಹೇಳಿದ್ದಾರೆ, ಶ್ರವಣ ಮನಕ್ಕೆ ಆನಂದವೀವುದು. ಅದರಿಂದ ಮೊದಲೇ ಕೇಳಿಬಿಟ್ರೆ ಇಂತಹ ಪರಿಸ್ಥಿತಿ ಬರುವಂತಹದ್ದು ತಪ್ಪಿ ಹೋಗ್ತದೆ, ಬರುವುದೇ ಇಲ್ಲ. ಈಗ ಅಲ್ಲ, ನಾವು ಇವಾಗ ಪ್ರಿಪರೇಷನ್ ಮಾಡಬೇಕು ಯಾವುದಕ್ಕೆ, ಮುಂದಿನ ಜನ್ಮಕ್ಕೆ ಅಂತ. ಹಾಗಾಗಿ ಯಾವ ಜನ್ಮದಲ್ಲಿಯೂ ಕೂಡ ದುಃಖ ನಮ್ಮ ಹತ್ರ ಬರಬಾರ್ದು. ಅದಕ್ಕೇನು ಮಾಡಬೇಕು? ಶ್ರವಣ ಮನಕ್ಕೆ ಆನಂದವೀವುದು, ಯಾವಾಗಲೂ ನಮಗೆ ಆನಂದ ಇರಬೇಕು. ಈ ಇಹಪರಂಗಳಲ್ಲಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಕೊಡುವುದು ಇಹಪರಂಗಳಲ್ಲಿ, ಈ ಲೋಕ ಪರಲೋಕ ಎರಡಕ್ಕೂ ಒಂದೇ ಸಾಧನ, ಅದು ಶ್ರವಣ ಅಂತ ಹೇಳ್ತಾರೆ. ಹಾಗಾಗಿ ಶ್ರುತ್ವ ಆಚಾರ್ಯರು ಕೊಟ್ಟಿರುವಂತಹ ಮದ್ದು ಇದು. ಏನು? ಯಾವಾಗಲೂ ಭಗವಂತನ ಬಗ್ಗೆ ಕೇಳ್ತಾ ಇರಿ. ಅಲ್ಲ, ನಾನೇ ಉಚ್ಚಾರಣೆ ಮಾಡ್ತೇನೆ, ನಾನೇ ಜಪ ಮಾಡ್ತೇನೆ, ಅದಕ್ಕೂ ಅದೇ ಫಲಶ್ರುತಿ. ನಾವು ಜಪ ಮಾಡಿದಾಗ ಏನಾಗತ್ತೆ, ನಾವೇನೋ ಉಚ್ಚಾರಣೆ ಮಾಡ್ತೇವೆ, ಅದು ಮೊದಲು ಬೀಳುವುದು ನಮ್ಮ ಕಿವಿಗಳಿಗೆ. ತುಂಬ ಜನರಿಗೆ ಆಡಿಯನ್ಸಿನ ಕೊರತೆ ಅಂತ ವ್ಯಥೆ ಪಡ್ತಾ ಇರ್ತಾರೆ. ನಾನು ಆಡುವ ಮಾತನ್ನು ಯಾರೂ ಕೇಳುವುದಿಲ್ಲ. ಆದರೆ ನಾವು ಆಡುವ ಮಾತನ್ನು ನಾವೇ ಕೇಳೋಣ. ನಮ್ಮ ಒಳಗಿರುವಂತಹ ತತ್ವಾಭಿಮಾನಿಗಳು ಇಷ್ಟು 72,000 ರೂಪ ಭಗವಂತನದ್ದು ನಮ್ಮೊಳಗೆ ನಿಂತು ಕೇಳ್ತದೆ. ಹಾಗಾಗಿ ನಾವು ಉಚ್ಚಾರಣೆ ಮಾಡೋಣ, ನಮ್ಮ ಕಿವಿ ನಾವೇ ಕೇಳೋದು. ಇವಾಗ ಜಪ ನಾವು ಮಾಡಿದರೆ ನಮ್ಮ ಮಾತು ನಮಗೇ ಮೊದಲು ಕಿವಿಗೆ ಬೀಳ್ತದೆ. ಹಾಗಾಗಿ ಅಲ್ಲಿ ಹೇಳಿದ್ದಾರೆ ಇನ್ನೂ ಒಂದು ವಿಷಯ, ಬಹಳಷ್ಟು ಜನರಿಗೆ ಲೋನ್ಲಿನೆಸ್ ಅನ್ನುವಂಥದ್ದು ಇರ್ತದೆ. ಯಾಕೆ ಕಷ್ಟಪಡ್ತೀರಾ? ಯಾರ್ಯಾರನ್ನೋ ಹುಡುಕೊಂಡು ಹೋಗಿ ನಮ್ಮ ಮಾತನ್ನು ಕೇಳಿ ಅಂತ ಬಯಸ್ತೀರಾ? ಮೊದಲು ನಮ್ಮ ಮಾತನ್ನು ನಾವೇ ಕೇಳೋಣ ಅಂತಂದರೆ ಏನಾಗತ್ತೆ, ಫಸ್ಟ್ ಆಫ್ ಆಲ್ ಲೋನ್ಲಿನೆಸ್ ಅಂತೂ ಖಂಡಿತ ಪರಿಹಾರ ಆಗಿ ಹೋಗುತ್ತೆ. ಅದರ ಜೊತೆಗೆ ನಮ್ಮ ಒಳಗೆ ದೇವರು ಬೇರೆ ಬೇರೆ ಜೀವ ಜಂತುಗಳನ್ನು ಸೃಷ್ಟಿಗೆ ತಂದಾಗ ದೇವತೆಗಳೆಲ್ಲ ಹೋಗಿ ಕೂಡ್ತಾರೆ. ಆದರೆ ಅವರಿಗೆ ಅಷ್ಟು ಉತ್ಸಾಹ ಇಲ್ಲವಂತೆ. ಬೇರೆ ಬೇರೆ ಪಶುಗಳಲ್ಲಿಯೂ ಕೂಡ ಕೆಲವು ದೇವತೆಗಳು ಹೋಗಿ ಕೂಡುವುದು ಅಂತುಂಟು. ಆದರೆ ಯಾವಾಗ ಭಗವಂತ ಗೋವುಗಳು
ಅದರಲ್ಲಿಯೂ ಖುಷಿಯಾಗಿ ಹೋಗಿ ಕೂತರು. ಆದರೆ ಅವರಿಗೆ ಬಹಳ ದೊಡ್ಡ ಮಟ್ಟದ ಸಾಧನೆ ಅಂತ ಆಗಲಿಲ್ಲ. ಗೋವು ತಿಂತದೆ, ಗೋವುಗಳಲ್ಲಿ ತಾವು ಸಾಕ್ಷಾತ್ ಸನ್ನಿಧಾನ ಉಂಟೇ ಉಂಟು. ಆದರೆ ಯಾವಾಗ ಮನುಷ್ಯ ಶರೀರ ಅಥವಾ ವೈಷ್ಣವ ಜನ್ಮವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ, ವೈಷ್ಣವ ದೇಹವನ್ನು ಸೃಷ್ಟಿ ಮಾಡ್ತಾರೆ, ದೇವತೆಗಳೆಲ್ಲ ಓಡೋಡಿಕೊಂಡು ತತ್ಪರರಾಗಿ ಆಸಕ್ತಿಯಿಂದ ಹೋಗಿ ಆ ಶರೀರದಲ್ಲಿ ಕೂಡ್ತಾರಂತೆ. ಯಾಕೆ ಅಂತ ಕೇಳಿದರೆ, ಈ ವ್ಯಕ್ತಿ ಇವನು ಭಗವಂತನ ವಿಷಯಕ ತತ್ವಗಳನ್ನು ಕೇಳಿಸಿಕೊಳ್ತಾನೆ, ಶ್ರವಣ ಮಾಡ್ತಾನೆ, ಜೊತೆಗೆ ಕೀರ್ತನಂ ಉಚ್ಚಾರಣೆ ಮಾಡ್ತಾನೆ. ಆವಾಗ ಆ ದೇವತೆಗಳಿಗೆ ಬಹಳ ಆನಂದ ಆಗತ್ತಂತೆ. ಯಾಕಂದರೆ ಅವರು ಅಲ್ಲಿ ಕೂತು ನುಡಿಯುವುದು, ಅವರಲ್ಲಿ ಕೂತು ಕೇಳ್ತಾರೆ. ಆ ಕೇಳುವುದರ ಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ತಮ್ಮ ಸೇವಾ ನಡೆಯಿತು ಭಗವಂತನಿಗೆ. ಅಂದರೆ ನಮಗೆ ಭಗವಂತನ ಸೇವೆಯ ಅವಕಾಶವನ್ನು ಯಾರಾದರೂ ನಮಗೆ ಮಾಡಿಕೊಟ್ರೆ ನಮಗೆ ಎಷ್ಟು ಖುಷಿಯಾಗತ್ತೆ. ಅದೇ ರೀತಿಯಲ್ಲಿ ಈ ತತ್ವಾಭಿಮಾನಿಗಳು ನಮ್ಮಲ್ಲಿ ಕೂತಿದ್ದಾರೆ. ಸುಮ್ಮನೆ ಅವರಿಗೆ ವೇಸ್ಟ್ ಕಾರ್ಯಕ್ರಮ, ನಮಗೇನೋ ಟಿ ವಿ ಹಾಕಿದ್ವು, ಅವರಿಗೆ ಉಪಯೋಗನೇ ಇಲ್ಲದಂತಹ ವಿಷಯವನ್ನು ಮಾಡಿದರೆ ಅಸಡ್ಡರಾಗಿ ಸುಮ್ಮನೆ ಕೂತಿರ್ತಾರೆ. ಅವರೇನೋ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ, ಆದರೆ ಅವರಿಗೆ ಏನು ಬಹಳ ದೊಡ್ಡ ಉತ್ಸಾಹ ಆಗುವುದಿಲ್ಲ. ಅದೇ ನಾವು ಇದನ್ನು ಮಾಡಿದರೆ ಬಹಳ ಉತ್ಸಾಹದಲ್ಲಿ ಬಹಳ ನಕ್ಕು ನಲಿತು ಮಲ್ಟಿಪ್ಲೈ ಮಾಡ್ತಾರಂತೆ ನಮ್ಮ ಪುಣ್ಯದ ಫಲವನ್ನು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ, ಪ್ರಹ್ಲಾದರಾಜರು ದೈತ್ಯ ಬಾಲಕರನ್ನು ಕೂಡಿಸಿ ಅವರು ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಅಂತ ನಮಗೆ ತುಂಬ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಶ್ರವಣಂ, ಮೊದಲು ಶ್ರವಣ ಮಾಡಿದ್ರು. ಅಲ್ಲಿದ್ದವ್ರು ಯಾರೋ ಕೇಳಿದ್ರಂತೆ, ನೀನು ಮಾಡಿದ್ದೀಯಾ? ಮಾಡಿದ್ದಕ್ಕೆ ಹೇಳ್ತಾ ಇದ್ದೇನೆ ಮಾರಾಯ ಅಂತ ಹೇಳ್ತಾರಂತೆ. ಯಾವಾಗ ಮಾಡಿದ್ದು? ಕಯಾದುವಿನ ಗರ್ಭದಲ್ಲಿ ನಾರದರು ಅವರಿಗೆ ಉಪದೇಶ ಮಾಡಿದ್ದಾರೆ. ವಾಯು ಮತ್ತು ಅಂದರೆ ಬ್ರಹ್ಮ ಆವೇಶ ಅಂದರೆ ರುಜು ಆವೇಶರಾದಂತಹ ಆ ಪ್ರಹ್ಲಾದರಾಜರು ಕೇಳಿಸಿಕೊಂಡಿದ್ದಾರೆ. ಹಾಗಾಗಿ ಅವರು ಕೇಳಿದ್ದನ್ನು ನಮಗೆ ಹೇಳ್ತಾ ಇದ್ದಾರೆ. ಔದಾರ್ಯ ಅವರದ್ದು. ನಾನು ಕೇಳಿದ್ದೇನೆ, ನಾನು ಉಪಕೃತನಾಗಿದ್ದೇನೆ, ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಹಾಗಾಗಿ ಶ್ರವಣಂ ಮುಖ್ಯವಾಗಿ ಇದು. ಇನ್ನೊಂದು ವೇದವ್ಯಾಸ ದೇವರೇ ಹೇಳಿದ್ದಾರೆ, ಶೃಣುತಾಮಲ ಸತ್ಯವಚ ಪರಮಂ. ಎರಡೂ ಹೆಗಲನ್ನು ಮೇಲೆತ್ತಿಕೊಂಡು ಕೈ ಎತ್ತಿಕೊಂಡು ನಮಗೆ ಭಾಷೆ ಪ್ರಾಮಿಸ್ ಮಾಡ್ತಾ ಇದ್ದಾರಂತೆ. ಅವ್ರಿಗೇನು ಅಗತ್ಯ ಇರಲಿಲ್ಲ, ಆದರೂ ಸಜ್ಜನರ ಉದ್ಧಾರಕ್ಕೋಸ್ಕರ ಎರಡೂ ಕೈಯನ್ನು ಎತ್ತಿ ಅವರು ಭಾಷೆ ಮಾಡಿಕೊಡ್ತಾ ಇದ್ದಾರೆ. ಕೇಳ್ರಿ, ಭಗವಂತನ ವಿಷಯವನ್ನು ಕೇಳ್ರಿ, ಇದರಿಂದ ನಿಮಗೆ ಮೋಕ್ಷಕ್ಕೆ ದಾರಿ. ಅಂದರೆ ಎಷ್ಟೆಷ್ಟು ಜನ ಇದನ್ನು ಎತ್ತಿ ಹಿಡಿತಾ ಇದ್ದಾರೆ. ಹಾಗಾಗಿ ಶ್ರವಣದ ಮಹತ್ವ ಎಂಥದ್ದು ಅಂತ. ಇನ್ನು ವೇದಗಳಿಗೆ ಹೆಸರೇ ಶ್ರುತಿ ಅಂತ. ಕೇಳಲಿಕ್ಕೆ ಯೋಗ್ಯವಾದ್ದು ಅಂದರೆ ನಾವು ಏನೇನನ್ನೋ ಕೇಳ್ತೇವೆ, ಅದು ಕೇಳಲಿಕ್ಕೆ ಯೋಗ್ಯವಾದ್ದಲ್ಲವೇ ಅಲ್ಲ. ಶ್ರುತಿ ಅದು ಕೇಳಲಿಕ್ಕೆ ಯೋಗ್ಯವಾದಂಥದ್ದು, ಅದಕ್ಕೆ ಹೆಸರೇ ಶ್ರುತಿ ಅಂತ. ಇನ್ನೊಂದು ಶ್ರುತಿ ಪೆಟ್ಟಿಗೆ ಅಂತ ನಾವು ನೋಡಿದ್ದೇವೆ. ದಾಸರು ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಎರಡೂ ಜೊತೆಯಾಗಿ ಇರುವಂತಹದ್ದು ಅಂತ ನಮ್ಮ ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗಾಗಿ ಶ್ರುತಿ ಅಂತಂದರೆ ವೇದಗಳು, ಇವುಗಳಿಗೆ ಅಭಿಮಾನಿ ನೇರ ಲಕ್ಷ್ಮೀದೇವಿಯೇ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕೇಳಬೇಕು. ಏನು? ಶಾಸ್ತ್ರದ ವಿಷಯವನ್ನು ಕೇಳಬೇಕು. ದಾಸರ ವಿಷಯವನ್ನು, ದಾಸರು ಕೊಟ್ಟಂತಹ ಶಾಸ್ತ್ರದ ವಿಷಯವನ್ನು ಕೇಳಬೇಕು. ಇದರಿಂದ ಏನಾಗ್ತದೆ? ಎರಡು, ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ, ಇದೆರಡೇ ಬೇಕು ನಮಗೆ. ಮೂಲವಾಗಿ ಸುಧಾಕಾರರು, ಟೀಕಾರಾಯರು ಇದನ್ನು ಹೇಳ್ತಾರೆ. ಒಂದು ಅನಿಷ್ಟ ನಿವೃತ್ತಿ ಆಗಬೇಕು ಒಬ್ಬ ಮನುಷ್ಯನಿಗೆ. ಅನಿಷ್ಟ ನಿವೃತ್ತಿ ಆದಮೇಲೆ ಸುಮ್ಮನೆ ಇದ್ಬಿಡುವುದಲ್ಲ, ಇಷ್ಟ ಪ್ರಾಪ್ತಿಯೂ ಆಗಬೇಕು. ಇದೆರಡಾದರೆ ಮಾತ್ರ ಆನಂದ ಆಗ್ತದೆ ನಮಗೆ ಒಬ್ಬ ಜೀವನಿಗೆ. ಅದೇ ಅಲ್ವಾ? ಕಷ್ಟ ದುಃಖ ಪರಿಹಾರ ಆಗಬೇಕು, ಇಷ್ಟ ಸುಖ ಪ್ರಾಪ್ತಿ ಆಗಬೇಕು. ಇದಕ್ಕೇನು? ಇಲ್ಲೇ ಹೇಳ್ತಾ ಇದ್ದಾರೆ, ಶ್ರವಣ ಮನಕಾನಂದವಿವುದು ಭವಜನಿತ. ಭವ ಅಂತಂದರೆ ಈ ಸಂಸಾರ ಅಂದರೆ ಲಿಂಗದೇಹ. ಲಿಂಗದೇಹದಿಂದ ಹುಟ್ಟಿಕೊಂಡಂತಹ ದುಃಖಗಳ ಕಳೆವುದು ಯಾವುದು? ಶ್ರವಣ. ಭಗವಂತನ ವಿಷಯಕ ಶ್ರವಣ ಜ್ಞಾನ, ಅದು ದುಃಖಗಳ ಕಳೆವುದು. ಮತ್ತೇನು? ವಿವಿಧ ಭೋಗಗಳ ಇಹಪರಂಗಳಲ್ಲಿ ಇತ್ತು ಸಲಹುವುದು. ದೊಡ್ಡ ಫಲ ಕೇವಲ ಶ್ರವಣ. ಇಡೀ ದಿನ ಶ್ರವಣ ಮಾಡಿ, ಶ್ರವಣದಿಂದ ನಮಗೆ ಈ ರೀತಿಯಾದಂತಹ ಫಲ ಇದೆ ಅಂತ ಹೇಳ್ತಾ ಇದ್ದಾರೆ. ಭುವನ ಪಾವನವೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ತಮ
ಪರಮೋತ್ಸವದಿ. ಹೇಗೆ ಕೇಳಬೇಕು, ಯಾರ ಬಗ್ಗೆ ಕೇಳಬೇಕು ಅಂತ. ಭುವನ ಪಾವನವೆನಿಪ. ಭುವನ ಅಂತಂದರೆ ಈ ನಮ್ಮ ಶರೀರ, ಮತ್ತು ಶರೀರಕ್ಕೆ ಸಂಬಂಧಪಟ್ಟಂತಹ ಇಡೀ ಜಗತ್ತು. ಇದನ್ನು ಪಾವನ ಮಾಡುವಂತಹ, ಪವಿತ್ರೀಕರಿಸುವಂತಹ ಲಕ್ಷ್ಮೀಧವ ಅಂದರೆ ಲಕ್ಷ್ಮೀದೇವಿಯರು ಹತ್ತಿರ ಓಡೋಡಿ ಬರ್ತಾನಂತೆ ಭಗವಂತ. ಆ ಲಕ್ಷ್ಮೀದೇವಿ ಕರೆದ್ರೆ ಓಡೋಡಿ ಬರ್ತಾನಂತೆ ಭಗವಂತ. ಲಕ್ಷ್ಮೀ ಧವ, ಧವ ಅಂತಂದರೆ ಓಡಿ ಬರುವವ ಅಂತ ಅರ್ಥ. ಲಕ್ಷ್ಮೀ ಹತ್ತಿರ ಓಡಿ ಬರುವಂತಹ ಆ ಭಗವಂತನ ಮಂಗಳ ಕಥೆಯ, ಅಲ್ಲ ಮಂಗಳ ಕಥೆ ಅಂತ ಉಂಟು. ಯಾವುದದು ಅಂತಂದರೆ ಇತರ ಮತಾಚಾರ್ಯರು ಭಗವಂತನ ಬಗ್ಗೆ ತಿರುಚಿ ತಿದ್ದಿ ವಿಪರೀತವಾಗಿ ಹೇಳಿರುವಂಥದ್ದೆಲ್ಲ ಅಮಂಗಳ ಕಥೆಗಳು. ಆಚಾರ್ಯ ಮಧ್ವರು ಮಂಗಳ ಕಥೆಯನ್ನು ಹೆಕ್ಕಿ ಕೊಟ್ಟಿದ್ದಾರೆ. ಅಂದರೆ ಭಗವಂತನ ಯಥಾರ್ಥ ಜ್ಞಾನ ಅಂತೇನಿದೆ ಅದೇ ಮಂಗಳ ಕಥೆ. ಅದನ್ನು ಪರಮೋತ್ಸವದಿ. ಉತ್ಸವ ಅಂತಂದರೆ ಖುಷಿಯಿಂದ ನಾವು ನೋಡಿದ್ದೇವೆ. ರಾಮೋತ್ಸವ, ಲೀಲೋತ್ಸವ, ಕೃಷ್ಣ ಲೀಲೋತ್ಸವ ಅಂತಂದರೆ ನಾವು ಬಹಳ ಉತ್ಸಾಹದಿಂದ ಅದರಲ್ಲಿ ಪಾಲ್ಗೊಳ್ಳುತ್ತೇವೆ. ಅದನ್ನು ಉತ್ಸವ ಅಂತ ಹೇಳ್ತಾರೆ. ಅಂದರೆ ಕೇಳುವುದು ಅಯ್ಯೋ ರಗಳೆ ಅಂತ ಆಗಬಾರ್ದು. ಅಯ್ಯೋ ಭಗವಂತನ ಬಗ್ಗೆ ಇಷ್ಟು ಕೇಳಲಿಕ್ಕೆ ಸಿಕ್ಕಿತು. ಎಷ್ಟೇ ಬಾರಿ ಕೇಳಿದರೂ ಕೂಡ ಅಲ್ಲಿ ಒಂದು ಹೊಸತನ ನಮಗೆ ಮನಸ್ಸಿಗೆ ಸಿಗ್ತದೆ. ಕೇಳಿಬಿಟ್ಟಿದ್ದೇವಪ್ಪ ಅದು ಅಯ್ಯೋ ಅದಾ ಅಂತ ಅಲ್ಲ. ಪರಮ ಉತ್ಸವದಲ್ಲಿ ಕಿವಿಗೊಟ್ಟು ಆಲಿಪುದು, ಲೀಲಾಜಾಲವಾಗಿ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಆಲಿಪುದು ಭೂಸುರರು ದಿನದಿ ಅಂತಂದರೆ ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ ಅಂತ ಇಲ್ಲಿ ತಾಕೀತು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಯಾರೆಲ್ಲ ಕೇಳಿದ್ದಾರೆ, ಮುಂದಿನ ಶ್ಲೋಕಗಳಲ್ಲೆಲ್ಲ ಉದ್ದಗಲಕ್ಕೆ ಹೇಳ್ತಾರೆ ಇದನ್ನು. ಈಗ ನಾವು ಒಂದು ಕಾಮನ್ ಥಿಂಗ್ ಎಲ್ಲರಲ್ಲೂ ಕೇಳ್ಬೋದು. ಭಾಗವತ ಶುರುವಾಗುವುದೇ ಹೀಗೆ, ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತ ತನ್ನ ಹಾರ್ದಿಕವಾಗಿ ಕೇಳಿಸಿದ್ದಾನೆ. 50 ವರ್ಷ ಜಪ ಮಾಡ್ತಾರೆ. ಯಾರು ಬ್ರಹ್ಮದೇವರು. ಏನು ಸುಲಭದ ಆಟದ ವಿಷಯ ಅಲ್ಲ ಬ್ರಹ್ಮದೇವರ ಆ ಒಂದು ಪಟ್ಟ. 50 ವರ್ಷ ಬ್ರಹ್ಮಮಾನದ ಪ್ರಕಾರ ಕ್ಯಾಲ್ಕ್ಯುಲೇಟ್ ಮಾಡ್ಕೊಳ್ಳಿ, ಕೆಲವು ಕೋಟಿ ವರ್ಷ ಆಗ್ತದೆ. ಮುಂದಿನ ದಿನಗಳಲ್ಲಿ ಆ ಕ್ಯಾಲ್ಕ್ಯುಲೇಷನ್ನನ್ನು ನೋಡೋಣ. ದಿನಚರಿಯಲ್ಲಿ 50 ವರ್ಷಗಳ ಕಾಲ ಬ್ರಹ್ಮದೇವರು ಭಗವಂತನ ಜಪ ಮಾಡಿದ್ದು ಅಂತಂದ್ರು. ಭಗವಂತನು ಕೊಟ್ಟಿದ್ದನ್ನು ಕೇಳಿದ್ದು, ಪರಸ್ಪರಂ ಭಾವಯಂತಹ. ಅವರಿಬ್ಬರು ಭಗವಂತ ಆ ರೀತಿ ಅನುಗ್ರಹ ಮಾಡಿದ್ದಾನೆ ಬ್ರಹ್ಮದೇವರಿಗೆ. ಅಂದರೆ ಎಷ್ಟು ದೊಡ್ಡ ವಿಷಯ. ಬ್ರಹ್ಮದೇವರು ಮೊದಲೇ ಹುಟ್ಟಿದ ಕೂಡಲೇ ನಾನು ಹೇಳ್ತೀನಿ ನೀವು ಕೇಳಲಿ ಅಂತ ಬರಲಿಲ್ಲ. 50 ವರ್ಷ. ಇದಕ್ಕೂ ಮುಂಚಿನ ಕಲ್ಪದಲ್ಲಿ ಅವರು ವಾಯುದೇವರಾಗಿದ್ದರು. ಭಗವಂತನಿಂದ ಎಷ್ಟು ಉಪಕೃತರಾಗಿದ್ದಾರೆ, ಕೇಳಿಸಿಕೊಂಡಿದ್ದಾರೆ ನಮಗೆ ಗೊತ್ತು. ಹಾಗಾಗಿ ಕೇಳುವಿಕೆ ಬ್ರಹ್ಮದೇವರೇ ಕೇಳಿದ್ದಾರೆ. ಇನ್ನು ನಾವು ಕೇಳಲೇಬೇಕು ಅಂತ ಅರ್ಥ. ಇನ್ನು ನಂತರ ಯಾರು? ವಾಯುದೇವರು, ಸರಸ್ವತಿ ಭಾರತೀ ದೇವರು ಕೇಳಿದ್ದಾರೆ. ರುದ್ರದೇವರು ಹಿಂದೆ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ 40 ಕಲ್ಪ ಕೇಳಿದ್ದಾರೆ. ಇನ್ನು ಪ್ರಹ್ಲಾದರಾಜರು ನಮಗೆಲ್ಲ ಪ್ರೀತರಾದವರು, ಬಹಳ ಪ್ರೀತಿಗೆ ಪಾತ್ರರು. ಅವರು ನಾನು ಕೇಳಿದ್ದೇನೆ ಅಂತಾರೆ. ಶ್ರವಣಂ ಅವರೇ ಹೇಳಿದ್ದಾರೆ. ಶ್ರವಣ ಅನ್ನುವಂಥದ್ದು ಮೊದಲಿನ ಮೆಟ್ಟಿಲು ಅಂತ ಹೇಳ್ತಾರೆ. ಇನ್ನು ಉದ್ಧವ ಗೀತೆ ಅಂತಲೇ ಪ್ರಖ್ಯಾತವಾಗಿದೆ. ಉದ್ಧವ ಕೇಳಿದ್ದಾನೆ. ನಮಗೆಲ್ಲ ಅತ್ಯಂತ ಹತ್ತಿರವಾದ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಅರ್ಜುನ ಕೇಳಿದ್ದಾನೆ. ಇಂದ್ರ ಸಾಕ್ಷಾತ್ ಸ್ವರ್ಗದ ಅಧಿಪತಿ. ಇಲ್ಲೆಲ್ಲರೂ ಕೆಲವರಿಗೆಲ್ಲ ಭ್ರಮೆ ಇರ್ತದೆ, ಏನೋ ಒಳ್ಳೇದು ಮಾಡಿದರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ. ಆ ಸ್ವರ್ಗದ ಅಧಿಪತಿಯಾದಂತಹ ಇಂದ್ರ ತಾನು ಕೇಳಿದ್ದಾನೆ ಭಗವಂತನಲ್ಲಿ. ಇವರಿಗೆಲ್ಲ ಮೂಲ ರೂಪದಲ್ಲಿಯೇ ತಮ್ಮ ತಮ್ಮ ನಿಯತ ಗುರುಗಳಿಂದ ಉಪದೇಶ ಆಗಿರ್ತದೆ. ಆದರೆ ನೇರ ಭಗವಂತನಿಂದ ಕೇಳುವ ಅವಕಾಶ. ಸಮಗ್ರ ಗೀತೆ ಕೇಳಿ ವಿಶ್ವರೂಪ ದರ್ಶನವನ್ನೇ. ಅದರಿಂದ ಕೇಳಿದ್ರಿಂದ ಕಾಣಲಿಕ್ಕಾಗತ್ತೆ ಅಂತ ಉತ್ತಮ ನಿದರ್ಶನ ಅದು ಅರ್ಜುನ. ಅವನು ಕೇಳಿದ, ಅತ್ಯಂತ ವಿನಮ್ರನಾಗಿ ಕೇಳಿದ. 700 ಶ್ಲೋಕಗಳನ್ನು ಕಿವಿಗೊಟ್ಟು ಮನಗೊಟ್ಟು ಕೇಳಿ ಶಿಷ್ಯತ್ವ ವಹಿಸಿ ಕೇಳಿದ. ವಿಶ್ವರೂಪವನ್ನು ಕಂಡ. ಅವರಿಗೆಲ್ಲ ಡೈರೆಕ್ಟ್ ಅಲ್ಲಲ್ಲೇ ಕಾಣ್ತದೆ. ನಾವು ಆ ರೀತಿ ಕೇಳಿದರೆ ನಮಗೆ ಹಾಗಾಗ್ತದೆ. ನಾವು ಆ ರೀತಿ ಕೇಳುವುದಿಲ್ಲ. ಆದರೆ ನಮ್ಮ ಯೋಗ್ಯತಾನುಸಾರಿಯಾಗಿ ಎಷ್ಟೆಷ್ಟು ಸಾಧ್ಯ ಅಷ್ಟಷ್ಟು ಕೇಳೋಣ ಅಂತ. ಅರ್ಜುನ, ಧ್ರುವ
ನಿಜವಾಗಿ ಕ್ಲೇಶಕ್ಕೆ ಇಲ್ಲೆಲ್ಲ ನಾವು ನೋಡ್ತೇವೆ. ನಮ್ಮನ್ನು ಪರ್ಸಾನಿಫೈ ಮಾಡಿ ತೋರಿಸಿದ್ದಾರೆ ಅರ್ಜುನ. ಅವನ ಎದುರಿಗೆ ಎಲ್ಲ ಅವನ ಹತ್ತಿರದವರೇ, ಪಿತಾಮಹ, ಅತ್ಯಂತ ತನ್ನ ಆ ತೊಡೆ ಮೇಲೆ ಕೂತು ಆ ಲಾಲನೆ ಮಾಡಿದವರು ಭೀಷ್ಮಾಚಾರ್ಯರು, ಎಲ್ಲ ವಿರುದ್ಧ ಪಕ್ಷವನ್ನು ನಾವು ಅಂದುಕೊಳ್ತೇವೆ. ಅಯ್ಯೋ, ಇಷ್ಟು ದಿವಸ ನಮ್ಮನ್ನು ನಾವು ಪೋಷಿಸಿದಂತಹ ಮಗ, ನಾವು ನೋಡಿದಂತಹ ಅಪ್ಪ, ಎಲ್ಲರೂ ಯಾರ್ಯಾರದ್ದೋ ಪರ ಸೇರಿ ನಮಗೆ ವಿರುದ್ಧವಾಗಿ ಮಾಡ್ತಾರಲ್ಲ ಅಂತಂದರೆ ನಾವು ಅರ್ಜುನನ್ನು ಎಣಿಸಿಕೊಳ್ಬೇಕು. ಅವನಿಗೆ ವಿರುದ್ಧವಾದ ಸ್ಥಾನದಲ್ಲಿ ಸಾಕ್ಷಾತ್ ತನ್ನ ಗುರು. ನಮಗೆ ಪ್ರೀತಿ ಪಾತ್ರರು ನಮಗೆ ಏನೋ ವಿರುದ್ಧ ನಿಂತರೂ ನಮಗೇನು ಅನಿಸುವುದಿಲ್ಲ, ಆದರೆ ಗುರುಗಳ ಸ್ಥಾನ ಬಹಳ ಮುಖ್ಯ. ದ್ರೋಣಾಚಾರ್ಯರು ಕಲಿಯ ಒಂದು ಪಕ್ಷವನ್ನು ವಹಿಸಿದ್ದಾರೆ. ಆಗ ಅವನು ಕೇಳಿಸಿಕೊಂಡ ಭಗವದ್ಗೀತೆಯನ್ನು, ಕೇಳಿಸಿಕೊಂಡು ಯಾವುದು ಧರ್ಮ ಯಾವುದು ಅಧರ್ಮ ಗುರುಕ್ತಮಪಿ ನಗ್ರಾಹ್ಯಂ ಅಂದರೆ ಅವನು ಧರ್ಮವನ್ನು ತಿಳಿದುಕೊಂಡ ಸಾಕ್ಷಾತ್ ಭಗವಂತನಿಂದ. ನಮಗೆ ಈಗಿನ ಕಾಲದಲ್ಲಿ ಸಿಕ್ಕಿರುವಂತಹ ಗುರುಗಳು ಬಹಳ ಎತ್ತರದವರಾಗಿದ್ದಾರೆ. ಅವನು ಇಂದ್ರನಿಕ್ಕಿಂತ ಕೆಳಗಿನ ಕಕ್ಷ ಬೃಹಸ್ಪತ್ಯಾಚಾರ್ಯರಾದಂತಹ ದ್ರೋಣರದ್ದು. ಹಾಗಾಗಿ ನಾವಿದನ್ನು ಎಚ್ಚರದಲ್ಲಿಟ್ಕೊಳ್ಬೇಕು. ಅರ್ಜುನ ಗುರುದ್ರೋಹ ಮಾಡಲಿಲ್ಲ, ಅರ್ಜುನ ಗುರುಗಳನ್ನು ಕೊಲ್ಲಲಿಲ್ಲ. ಆದರೆ ಭಗವಂತನ ಗೀತೆಯಿಂದ ಅವನು ಆ ಕ್ಷಣದಲ್ಲೇ ಅವನು ಅತ್ಯಂತ ತನ್ನ ಮನೋಸ್ಥಿತಿಯನ್ನು ಎತ್ತರ ಮಾಡಿಕೊಂಡ. ಆಗ ಏನಾಯಿತು? ಸಾಕ್ಷಾತ್ ವಿಶ್ವರೂಪ ದರ್ಶನ, ಭಗವಂತನ ಅಚಿಂತ್ಯಾತ್ಮಕ ರೂಪದ ದರ್ಶನ ಕ್ಷಣ ಮಾತ್ರದಲ್ಲಿ ಆಯಿತು ಅರ್ಜುನನಿಗೆ. ಹಾಗಾಗಿ ಕೇಳಿ ಶ್ರವಣಂ ಅಲ್ಲಿ ತೋರಿಸಿದ್ದಾರೆ ನೇರ ಫಲ. ಧ್ರುವ 6 ತಿಂಗಳು ತಪಸ್ ಮಾಡಿದ, ಅದಕ್ಕೆ ಮುಂಚೆ ಕೇಳಿದ್ದಾನೆ, ಉಪದಿಷ್ಟನಾಗಿದ್ದಾನೆ. ಯಾರಿಂದ? ನಾರದರು ಅವನಿಗೆ ದ್ವಾದಶಾಕ್ಷರ ಮಂತ್ರ, ಬೀಜ ಮಂತ್ರ ಉಪದೇಶ ಮಾಡಿದ್ರು. ವಾಸುದೇವ ದ್ವಾದಶಾಕ್ಷರ ಮಂತ್ರ ಅಂತ. ಎಲ್ಲರೂ ಕೇಳ್ತಾರೆ, ಪುಟ್ಟ ಮಗು ಬಂದಿದ್ದು ರಾಮ 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 ಅಂತ ಇಷ್ಟೇ ಹೇಳ್ಬೋದಿತ್ತಲ್ಲ. ಇಲ್ಲ, ಇಷ್ಟುದ್ದ ಉಪದೇಶ ಕೊಟ್ಟರು. ಯಾಕೆ? ಅವನಲ್ಲಿ ಆ ಯೋಗ್ಯತೆ ಇದೆ. ಶಿಷ್ಯರ ಯೋಗ್ಯತೆ ಗುರುಗಳಿಗೆ ಗೊತ್ತಾಗ್ತದೆ. ಅವನಲ್ಲಿ ಆ ಯೋಗ್ಯತೆ ಇದೆ. ಅವನು ಕೇಳಿದ್ದನ್ನು ಅವನು ಕೀರ್ತನೆ ಮಾಡಿ ಸ್ಮರಣೆ ಮಾಡಿದ. ಕೀರ್ತನೆ ಮಾಡಿದಾಗ ಪುನಃ ಕೇಳಲಿಕ್ಕೆ ಆಗ್ತದೆ, ಸ್ಮರಣೆ ಮಾಡಿದಾಗ ಅಂತರಂಗಕ್ಕೆ ಕೇಳಿಸ್ತದೆ. ಹಾಗಾಗಿ ಹೀಗೆ ಕೇಳಿದ ಧ್ರುವ ಅವನ ಒಳಗೇನೆ ಪ್ರತ್ಯಕ್ಷನಾದಂತಹ ಭಗವಂತ ಅಪರೋಕ್ಷ ಪ್ರತ್ಯಕ್ಷ ಆಯಿತು. ಹೊರಗಿನ ಪ್ರತ್ಯಕ್ಷವೂ ಸಿಕ್ಕಿತು. ವಾಪಸ್ ಬಂದು ಕರ್ತವ್ಯ ನಿರ್ವಹಣೆ ಮಾಡಿದ. ಅವನಿಗೆ ಪ್ರತ್ಯೇಕವಾದಂತಹ ಯಾವುದೇ ಉಪದ್ರ ಇಲ್ಲದಂತಹ ಧ್ರುವ ಲೋಕ ಸಿಕ್ಕಿತು. ಅಲ್ಲಿ ಭಗವಂತ ಶಿಂಶುಮಾರ ರೂಪದಿಂದ ಇದ್ದಾನೆ, ಎಕ್ಸ್ಕ್ಲೂಸಿವ್ ಆಗಿ. ಎಲ್ರಿಗೂ ಪ್ರವೇಶವೇ ಇಲ್ಲ ಶಿಂಶುಮಾರ ಆ ಲೋಕದಲ್ಲಿ. ಇಂತಹ ಎಕ್ಸ್ಕ್ಲೂಸಿವಿಟಿ ಭಗವಂತ ಕೊಡ್ತಾನೆ. ಹಾಗಾಗಿ ಶ್ರವಣ, ಆ ಶ್ರವಣಕ್ಕೆ ಬಹಳ ದೊಡ್ಡ ಉಪಯೋಗ ಇದೆ ಅಂತ ಬೇರೆ ಬೇರೆ ಜ್ಞಾನಿಗಳು, ಈಗ ನಾವು ಕಣ್ಣೆದುರಿಗೆ ಕಂಡಂತಹ ಜ್ಞಾನಿಗಳಿದ್ದಾರೆ. ನಾವು ಯತಿಕುಲ ಚಕ್ರವರ್ತಿಗಳನ್ನು ನೋಡಿದ್ದೇವೆ. ಅವರು ವಿದ್ಯಾಮಾನ್ಯರಿಂದ ಕೇಳಿಸಿಕೊಂಡಿದ್ದಾರೆ. ಎಷ್ಟು ಜನರಿಗೆ ಉಪದೇಶ ಮಾಡಿದ್ದಾರೆ. ಪೂಜ್ಯ ವಿದ್ಯಾಮಾನ್ಯರು ಎಷ್ಟೆಷ್ಟು ಪೀಠಾಧಿಪತಿಗಳಿಗೆ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಶ್ರವಣ, ಕೇಳಿಸಿಕೊಳ್ಳುವುದು ಅನ್ನುವಂಥದ್ದು ಬಹಳ ದೊಡ್ಡದು. ಅದರ ಜೊತೆಗೆ ನಾವು ಕೇಳಿದ್ದನ್ನು ಅನುಷ್ಠಾನಕ್ಕೆ ತರಬೇಕು. ಕೇಳಿ ಬಿಟ್ಟುಬಿಟ್ರೆ ಅಲ್ಲ. ನಾವು ಗುರುಮಂತ್ರ ತಗೊಳ್ತೇವೆ, ನಾವು ಎಷ್ಟು ಅಧಿಕ ಸಾಧ್ಯವೋ ಅಷ್ಟು ಗುರುಮಂತ್ರದ ಜಪವನ್ನು ಮಾಡಬೇಕು. ದಾಸರ ಪದ ಕೇಳಿಸಿಕೊಳ್ತೇವೆ, ಅದನ್ನು ಜಪ ಮಾಡಬೇಕು, ಮತ್ತೆ ಹೇಳಬೇಕು. ಅಂದರೆ ಆವೃತ್ತಿ ಅಂದರೆ ರೆಪಿಟಿಷನ್ ಅಂತ ಅರ್ಥ. ಅದನ್ನೇ ಮತ್ತೆ ಹೇಳಿದಾಗ ಪುನಃ ಕೇಳ್ತದೆ. ಅದು ಒಳ್ಳೆ ಸೈಕಲ್, ಅದು ಸರ್ಕ್ಯುಲರ್ ಆಗಿ ನಮ್ಮಲ್ಲಿ ಆ ರೆಪಿಟಿಷನ್ನಿಂದ ಬಹಳ ಪರಿಪಕ್ವ ಆಗ್ತದೆ. ಆಗುವುದರಿಂದ ನಾವು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಶ್ರವಣ ಮನಕ್ಕೆ ಆನಂದವೀವುದು. ಅಂದರೆ ಆಚಾರ್ಯ ಮಧ್ವರ ಆ ಏನು ಶಾಸ್ತ್ರ ಇದೆ, ನಾವಿನ್ನೂ ಕಣ್ಣೇ ಬಿಡಲಿಲ್ಲ. ಅಲ್ಲಿ ಬಹಳ ಮೆಟ್ಟಲುಗಳನ್ನು ಹತ್ತಲಿಕ್ಕುಂಟು, ಬಹಳ ತಿಳಿಲಿಕ್ಕೆ ಉಂಟು. ಅದಕ್ಕೆ ಮೊದಲಿನ ಸ್ಟೆಪ್ ನಾವು ತೀರ್ಮಾನ ಮಾಡಬೇಕು, ಪ್ರತಿಜ್ಞೆ ಮಾಡಬೇಕು. ದಿನಕ್ಕೆ ಇಷ್ಟು ಗಂಟೆ ಆದರೂ ಕೂಡ ನಾವು ಭಗವಂತನನ್ನು ಕೇಳ್ತೇವೆ, ಭಗವಂತನ ಬಗ್ಗೆ ಆವೃತ್ತಿ ಮಾಡ್ತೇವೆ. ದಾಸರ ಪದಗಳಲ್ಲಿ ಬಹಳ ತಪಸ್ಸಿದೆ. ದಾಸರ ಪದಗಳನ್ನು ನಾವು ಆವೃತ್ತಿ ಮಾಡ್ತೇವೆ, ಅಥವಾ ಹರಿಕಥಾಮೃತ ಸಾರವನ್ನು ಪುನಃ ಹೇಳಿಕೊಳ್ತೇವೆ. ಈ ರೀತಿಯ ಸಂಕಲ್ಪಗಳನ್ನು ಮಾಡ್ತಾ ಎಷ್ಟು ಸಾಧ್ಯವೋ ಅಷ್ಟು ಶ್ರವಣವನ್ನು ಮಾಡೋಣ. ಸ್ತೋತ್ರಗಳ ಪಾರಾಯಣ,
ಆ ಪಾರಾಯಣದಿಂದ, ಈಗ ವಿಷ್ಣು ಸಹಸ್ರನಾಮ ಪಾರಾಯಣ ಎಲ್ಲರೂ ಮಾಡಬಹುದು. ಸುಮ್ಮನೆ ಕೆಲವರು ಮಾಡಬಹುದು, ಕೆಲವು ಮಾಡಬಾರ್ದಂತೆಲ್ಲ ಇದ್ದಾರೆ. ಎಲ್ಲರೂ ಪಾರಾಯಣ ಮಾಡಲಿಕ್ಕೆ ಅವಕಾಶ ಉಂಟು ಸಹಸ್ರನಾಮವನ್ನು. ಅದರಲ್ಲಿ ಭಗವಂತನ 1000 ರೂಪಗಳ ಚಿಂತನೆ, ನಾಮಗಳ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಅದು ಹೇಳಲಿಕ್ಕೆ ಬಂದರೆ ಹೇಳಿಕೊಳ್ಬಹುದು, ಇಲ್ಲ ಅಂದರೆ ಹಾಕಿ ಕೇಳಿಸಿಕೊಳ್ಬಹುದು. ಇದರಿಂದ ನಮಗೆ ಬಹಳ ಬಹಳ ನಮಗೆ ಅನುಗ್ರಹ ಆಗ್ತದೆ. ಭಗವಂತನ ರೂಪ ಬಂದು ನಮ್ಮೊಳಗೆ ನಿಲ್ತದೆ. ಅಷ್ಟಷ್ಟು ರೂಪಗಳು ಅಂತ ಹೇಳ್ತಾ ಆ ಶ್ರವಣವನ್ನು ಅಗತ್ಯವಾಗಿ ಮಾಡೋಣ ಅಂತ ಹೇಳ್ತಾ ಈ ಶ್ಲೋಕದ ಚಿಂತನೆಯನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ, ರಾಯರ ಅಂತರ್ಯಾಮಿ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಅಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀ ಮಧ್ವೇಶಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೆ ಬಾಲಂ ವಿಷ್ಣುರ್ಮೇ ಪರಮಸುಹೃತ್.